ಇನ್ನೂ 3-4 ವರ್ಷ ಇವರ ಕೈಯಲ್ಲಿ ಏನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಜಾತಿ ಗಣತಿ ವರದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಹಿಂದುಳಿದ ಆಯೋಗದ ನಿಯಮ ಪ್ರಕಾರ 10 ವರ್ಷಕ್ಕೊಮ್ಮೆ ಆಗಬೇಕು. ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕವಾಗಿರ್ತಕ್ಕಂಥ ಒಂದು ಸರ್ವೆ ಆಗಬೇಕು ಅನ್ನೋದಿದೆ. ಇದೇ ಸಿದ್ದರಾಮಯ್ಯನವರೇ ಇದನ್ನು ಇನಿಷಿಯೇಟ್ ಮಾಡಿದ್ದು 2013ರಲ್ಲಿ. ಈಗಾಗಲೇ 10 ವರ್ಷ ಕಳೆದಿದೆ. 10 ವರ್ಷಕ್ಕೂ ಈಗ ನೋಡಿ 10 ವರ್ಷಕ್ಕೊಮ್ಮೆ ಆಗಬೇಕು ಅಂದಾಗ ಈಗ ಯಾಕೆ ಅವಸರ? ಇವತ್ತು ನೆನ್ನೆ ನನ್ನ ಪತ್ರಿಕೆ ನೋಡ್ತಿದ್ದೆ, ಜೈನ್ ಸಮುದಾಯದ ಗುರುಗಳು ಇವತ್ತು ಈ ರೀತಿ ನಮಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಈಡಿಗ ಸಮುದಾಯದವರು ಕೂಡ ಇವತ್ತು ಸ್ವಾಮೀಜಿಗಳು ಮಾತನಾಡಿದ್ದಾರೆ, ಮಡಿವಾಳ ಸ್ವಾಮೀಜಿಗಳು ಮಾತನಾಡಿದ್ದಾರೆ, ಬೇರೆ ಬೇರೆ ಹಿಂದುಳಿದ ಸಮುದಾಯಗಳ ಇವತ್ತು ಮುಖಂಡರು ಮಾತನಾಡ್ತಾ ಇದ್ದಾರೆ. ಕೋಳಿ ಸಮಾಜಕ್ಕೆ ಅನ್ಯಾಯ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಯಾರಿಗೆ ನ್ಯಾಯ ಕೂಡ ಕೊಟ್ಟಿದ್ದಾರೆ ಆಗ ರಾಜ್ಯದ ಮುಖ್ಯಮಂತ್ರಿಗಳು? ಹಾಗಾಗಿ ಗೊಂದಲದಿಂದನೇ ನಿನ್ನೆ ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡೋದಕ್ಕಾಗಿಲ್ಲ ಅವ್ರ ಕೈಯಲ್ಲಿ. ನಿನ್ನೆ ದಿನ ಬಹಳ ನಿರೀಕ್ಷಿತ ವಿಶೇಷವಾಗಿರ್ತಕ್ಕಂಥ ಕ್ಯಾಬಿನೆಟ್ ಮೀಟಿಂಗ್. ಕಳೆದ ವಾರನೂ ಕೂಡ ಕ್ಯಾಬಿನೆಟ್ ಮೀಟಿಂಗ್ ಮಾಡಿದರು. ಏಪ್ರಿಲ್ 17ನೇ ತಾರೀಕು ವಿಶೇಷ ಸಚಿವ ಸಂಪುಟದ ಸಭೆ. ಯಾವ ಕಾರಣಕ್ಕೆ? ಮಾನ್ಯ ಮುಖ್ಯಮಂತ್ರಿಗಳ ಭಾಳ ಪ್ರೀತಿಗೆ ಪಾತ್ರ ಆಗಿರ್ತಕ್ಕಂಥ ಜಾತಿ ಜನಗಣತಿ ಬಗ್ಗೆ ಅಂತಿಮ ತೀರ್ಮಾನ ತೆಗೆದುಕೊಳ್ತೇವೆ ಅಂತೇಳಿ ಕ್ಯಾಬಿನೆಟ್ ಮೀಟಿಂಗನ್ನು ಕರೆದಿದ್ರು. ನನಗೆ ನಿನ್ನೆ ಬಿಜಾಪುರದಲ್ಲಿ ಕೇಳಿದ್ರು ಪತ್ರಕರ್ತರು, ಏನು ಸರ್ 4 ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ಇದೆ, ಏನು ತೀರ್ಮಾನ ಮಾಡ್ಬೋದು ಅಂತ ಕೇಳಿದ್ರು. ನಾನು ಹೇಳಿದೆ 4 ಗಂಟೆಗೆ ಕರೆದಿರೋ ಕ್ಯಾಬಿನೆಟ್ ಮೀಟಿಂಗ್ ಏನೂ ತೀರ್ಮಾನ ಆಗೋದಿಲ್ಲ, ಇನ್ನೂ 3-4 ವರ್ಷ ಆದರೂ ಇವ್ರೇನು ಮಾಡೋದಕ್ಕೆ ಆಗೋದಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಈ ಮುಖ್ಯಮಂತ್ರಿಗಳಿಗೆ ಇಚ್ಛಾಶಕ್ತಿ ಇಲ್ಲ.